ನಮಸ್ತೆ ಸ್ನೇಹಿತರೆ, ನಾನು ಸುಷ್ಮಂತ್. ಈಗ ಹರ್ಷ ಸಾಯಿ ಫಾರ್ ಯು ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ನೋಡಿರ್ತೀರ. 2 ವರ್ಷದಿಂದನೂ ಗಮನಿಸಿರ್ತೀರ. ಹೇಗೆ ಗೊತ್ತಾಗದಿಲ್ಲದಿರೋ ಹಾಗೆ ಬಡ ಜನರಿಗೆ ಹೋಗಿ ಸಹಾಯ ಮಾಡೋದು, ಈಗ ಒಬ್ಬ ಎಳ್ನೀರು ಮಾರೋನಿಗೆ ಸಹಾಯ ಮಾಡೋದು, ಅಥವಾ ಈಗ ಯಾವುದೇ ಕಷ್ಟದಲ್ಲಿ ಒಬ್ಬ ಮಗು ಕಳ್ಕೊಂಡಿರ್ತಾನೆ, ಒಂದು ಚಿಕ್ಕ ಮಗು ಕಳ್ಕೊಂಡಿರ್ತಾನೆ, ಅವನಿಗೆ ಹೋಗಿ ಸಹಾಯ ಮಾಡೋದೆಲ್ಲ ನೀವು ಗಮನಿಸಿರ್ತೀರ. ಹಾಗೆ ನಿಮಗೆಲ್ಲ ಕುತೂಹಲ, ಈ ವ್ಯಕ್ತಿ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ, ಯೂಟ್ಯೂಬ್ ಚಾನಲ್ಗಳಿಂದ ಬರುತ್ತೋ ಅಥವಾ ಯಾರಾದರೂ ಫಾರಿನ್ನಿಂದ ಫಂಡ್ ಮಾಡ್ತಾರೋ ಅಥವಾ ಈ ವ್ಯಕ್ತಿ ಬಹಳ ಶ್ರೀಮಂತ ಇರಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ ಮೂಡುತ್ತೆ. ಈ ಪ್ರಶ್ನೆಗೆ ಒಂದು ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಈ ಕೆಲವು ದಿನಗಳ ಹಿಂದೆ ತೆಲುಗಿನ ಸುದ್ದಿವಾಹಿನಿಯಲ್ಲಿ ಯುವ ಸಾಮ್ರಾಟ್ ರವಿ ಅನ್ನೋರು ಹರ್ಷ ಸಾಯಿ ಅವರು ಯಾವ ರೀತಿ ಹಣ ಸಂಪಾದನೆ ಮಾಡ್ತಾರೆ ಅನ್ನೋದನ್ನು ಸಾಕ್ಷಿ ಸಮೇತವಾಗಿ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಹೇಗೆಂದರೆ ಹರ್ಷ ಸಾಯಿ ಅವರು ಪೇಯ್ಡ್ ನಕಲಿ ಬೆಟ್ಟಿಂಗ್ ಆ್ಯಪ್ ಅಂತ ಹೇಳಿದ್ರೆ, ಈಗ ರಮ್ಮಿ ಆಡೋದು ಅಥವಾ ಕೆಸಿನೋ ಥರದ ಆ್ಯಪ್ಗಳನ್ನು ನಕಲಿ, ಅದು ಯಾವುದೂ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗಿಲ್ಲ, ಆ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳಲ್ಲಿ ಆ ವಿಡಿಯೋಗಳನ್ನು ಹರಿಬಿಟ್ಟು ಹೀಗೆ ಹಣವನ್ನು ಸಂಪಾದನೆ ಮಾಡ್ತಾರೆ. ಅಂದರೆ ಕನಿಷ್ಠ ಅಂದರೆ ಒಂದು ಆ್ಯಡ್ಗೆ 90 ಲಕ್ಷದಿಂದ 1 ಕೋಟಿಯವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ಹೀಗಾಗಿಯೇ ಅವರಿಗೆ ಆದಾಯ ಬಹಳಷ್ಟು ಇದೆ ಅಂತ ಹೇಳಿ ಯುವ ಸಾಮ್ರಾಟ್ ರವಿ ಅವರು ಆರೋಪ ಮಾಡುತ್ತಿದ್ದಾರೆ. ಇದರಿಂದಾಗಿಯೇ ಜನ ದಾರಿ ತಪ್ಪೋ ಸಾಧ್ಯತೆ ಕೂಡ ಇದೆ. ಈ ಯುವಕರು ಕೂಡ ಈ ಆ್ಯಪಿಗೆ ಹೋಗಿ ತಮ್ಮ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ಗಳು ಆನ್ಲೈನ್ನಲ್ಲಿ ಯಾವ ರೀತಿ ಹಣವನ್ನು ಕಳ್ಕೊಳ್ತಾರೆ ಅನ್ನೋದು ಈಗೆಲ್ಲ ಉದಾಹರಣೆಗಳು ನಿಮಗೆಲ್ಲ ಗೊತ್ತಾಗಿದೆ. ಹಾಗಾಗಿಯೇ ಈ ರೀತಿಯ ಮಾರ್ಗದಿಂದ ಆ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಾನೆ ಅನ್ನೋದು ಕೂಡ ನಮಗೆಲ್ಲ ತಿಳಿದಿರೋ ವಿಷಯ. ಈಗ ನೀವೆಲ್ಲ ಕೇಳ್ಬೋದು, ಸರಿ ಆಯಿತು, ಬಡವರಿಗೆ ಕೊಡ್ತಾನಲ್ಲ, ಇದರಲ್ಲಿ ಏನು ನಿಮಗೆ ಏನು ಪ್ರಾಬ್ಲಮ್ ಅಂತ ಹೇಳ್ಬೋದು. ಆದರೆ ಬಡವರಿಗೆ ಅಂದರೆ ಈಗ ಒಂದು 60% ಅಷ್ಟು ಟ್ಯಾಕ್ಸ್ ಕೊಡ್ತೀನಿ ಅಂತ ತೋರಿಸಿದ್ರು, ಇನ್ನು 40% ಅಷ್ಟರಲ್ಲಿ ಇವನ ಜೋಬಿಗೆ ಬೀಳುತ್ತೆ. ಅದರಲ್ಲಿ ಕೇವಲ ಒಂದು ವಿಡಿಯೋಕ್ಕೋಸ್ಕರ ತಾನೇ ಒಂದು ಸೃಷ್ಟಿ ಮಾಡಿ ವಿಡಿಯೋ ಮಾಡ್ತಾನೆ ಅನ್ನೋದು ಕೂಡ ಹೇಳಿದ್ದಾರೆ ಅವರು. ಇದೆಲ್ಲ ಫೇಕ್ ವಿಡಿಯೋ ಮಾಡೋಕ್ಕೋಸ್ಕರನೇ ಕೆಲವು ಜನಗಳನ್ನು ಸೃಷ್ಟಿ ಮಾಡ್ತಾನೆ, ಅದರಿಂದ ವಿಡಿಯೋ ಮಾಡಿ ಇಮೇಜ್ ಹೆಚ್ಚಿಸ್ಕೊಂಡು ಟ್ರೆಂಡಿಂಗ್ನಲ್ಲಿ ಬರ್ತಾನೆ ಅನ್ನೋದು ಕೂಡ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಇದನ್ನು ಯುವ ಸಾಮ್ರಾಟ್ ರವಿ ಅನ್ನೋರು ಬಹಳಷ್ಟು ಆರೋಪ ಮಾಡಿದ್ದಾರೆ ಈ ತೆಲುಗಿನ ಸುದ್ದಿವಾಹಿನಿಯಲ್ಲಿ. ಇದೊಂದು ವಿವಾದವು ಕೂಡ ಇದರಿಂದ ಯುವಕರು ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡಿ ಇದರಿಂದ ಹಣ ಸಂಪಾದನೆ ಮಾಡ್ಬೋದು, ಇದರಿಂದ ಇಮೇಜ್ ಹೆಚ್ಚಿಸ್ಕೋಬೋದು, ಜನರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಇಮೇಜ್ ಹೆಚ್ಚಿಸ್ಕೊಬೋದು ಅನ್ನೋದು ಕೂಡ ಒಂದು ತಪ್ಪು ದಾರಿಗೆ ಕರೆದುಕೊಂಡು ಹೋಗುವ ಒಂದು ಸಂದೇಶ. ಹಾಗೆ ಈ ಯುವ ಸಾಮ್ರಾಟ್ ರವಿ ಅನ್ನೋರು ಕೂಡ ಈ ಇಡಿಗೆ ಕೂಡ ಹರ್ಷ ಸಾಯಿ ಅವರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಅವರ ಆಸ್ತಿ ತನಿಖೆಗೆ ಆಗಬೇಕು ಅಂತ ಹೇಳಿ. ಯಾಕಂತ ಇದರಲ್ಲಿ ಒಂದು ಯೂಟ್ಯೂಬ್ ರೆವಿನ್ಯೂಯಿಂದನೇ ಸಾಕಷ್ಟು ಮೊತ್ತದ ಹಣ ಬರುತ್ತೆ. ಹಾಗೂ ಈ ರೀತಿ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ 90 ಲಕ್ಷದಿಂದ 1 ಕೋಟಿಯವರೆಗೂ ಕೂಡ ಚಾರ್ಜ್ ಮಾಡ್ತಾರೆ ಹರ್ಷ ಸಾಯಿ ಅವರು. ಹಾಗೂ ಕೆಲವೊಂದು ಸಿನಿಮಾಗಳನ್ನು ಕೂಡ ಹರ್ಷ ಸಾಯಿ ಅವರು ಮಾಡ್ತಾ ಇದ್ದಾರೆ. ಇದರಿಂದ ಆಗಿಯೇ ಜನರನ್ನು ದಾರಿ ತಪ್ಪಿಸುವ ಈ ತಂತ್ರವನ್ನು ಯಾರೂ ಮಾಡಬಾರ್ದು. టాపిక్స్ లైక్ న్యూస్, స్పోర్ట్స్, నాలెడ్జ్ ఇలాంటి వాటికి సంబంధించిన సింపుల్ క్వశ్చన్స్ కి ఎస్ ఆర్ నో అని సమాధానం చెప్తూ ప్రాఫిట్స్ ని పొందే అవకాశం ఉంది. ఉదాహరణకి ఈ రోజు జరగబోయే ముంబై వర్సెస్ ఢిల్లీ మ్యాచ్ లో ముంబై గెలుస్తుందా? ఎస్ ఆర్ నో. ఒకవేళ మీరు అనుకున్నది కనుక కరెక్ట్ అయితే ప్రాఫిట్స్ ని పొందొచ్చు. ప్రోబోని ఆల్మోస్ట్ 2.5 కోట్ల మంది వాడుతున్నారు. ఇక్కడ అమౌంట్ ని యాడ్ అండ్ విత్డ్రా, యూపీఐ అండ్ ఫోన్ పే లాంటివి వాడి చేయొచ్చు. బై ద వే, ప్రోబో వాళ్ళ యూజర్స్ కి ఐఫోన్స్ ని కాస్ట్ని యూఏకి ఇస్తున్నారు. కేవలం మీ ఆసక్తి బట్టి మాత్రమే ఈ లింక్ వాడి డౌన్లోడ్ చేసుకొని వాడచ్చు. ఇంకా చాలా ఏంటండి అసలు ఇంకా చాలా బ్యాటరీ న్యూస్ అన్న ప్లాట్ఫామ్ తో స్పోర్ట్స్ అప్డేట్స్ ని పొందడం మాత్రమే కాదు, ఎన్నో గేమ్స్ ని ఆడొచ్చు, క్యాష్ ని గెలవచ్చు. స్కై అనే ప్రోమో కోడ్ వాడి మీ డిపాజిట్ పైన 150% బోనస్ తో పాటు 50 ఫ్రీ స్పిన్స్ ని కూడా పొందొచ్చు.